ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ ಭಾಷ್ಯ 2ನೇ ಅಧ್ಯಾಯ 1ನೇ ಪಾದ 12ನೇ ಅಧಿಕರಣ 34ನೇ ಸೂತ್ರ, ಅದರಲ್ಲಿ ಮುಂದುವರೆದಿರ್ತಕ್ಕಂಥ ಭಾಷ್ಯ. ಪೂರ್ವದಲ್ಲಿ ಪೂರ್ವ ಪಕ್ಷೀಯ ವಿಚಾರವನ್ನ ಹೇಳ್ಕೊಂಡು ಬಂದರು. ಅಂದ್ರೆ ಈಶ್ವರ ಜಗತ್ತಿಗೆ ಕಾರಣ ಆಗುವುದಿಲ್ಲ ಅಂತ ಅವನು ಹೇಳ್ತಾನೆ. ಯಾಕಂದ್ರೆ ವೈಷಮ್ಯ ನಿರ್ಗುಣಗಳು ಬರ್ತಾ ಇದ್ದಾವೆ ಅಂತ. ಅಂದ್ರೇನು? ಅವನಿಗೆ ರಾಗದ್ವೇಷಗಳು ಉಂಟಾಗ್ತಾ ಇದ್ದಾವೆ ಪರಮಾತ್ಮನಿಗೆ. ಯಾಕಂದ್ರೆ ರಾಗದ್ವೇಷಗಳು ಯಾವ ರೀತಿ ಅಂದ್ರೆ, ಲೋಕದಲ್ಲಿ ಎಲ್ಲರೂ ಶ್ರೀಮಂತರೇ ಆಗ್ಬೇಕಾಗಿತ್ತು. ಒಬ್ರು ಬಡವರು, ಒಬ್ರು ಶ್ರೀಮಂತರು, ಒಬ್ರು ಅಳೋದು, ಒಬ್ರು ನಗುದು, ಒಬ್ರು ಸುಖಿಗಳು, ಒಬ್ರು ದುಃಖಿಗಳು. ಪರಮಾತ್ಮ ಮತ್ತೆ ಹಿಂಗ್ಯಾಕೆ ಸೃಷ್ಟಿ ಮಾಡಿದ? ಒಬ್ಬರ ಮೇಲೆ ರಾಗ, ಒಬ್ಬರ ಮೇಲೆ ದ್ವೇಷ, ಹೀಗ್ಯಾಕೆ ಅಂತ ಹಿಂಗ್ ಬರ್ತಾವು ಅಂತ ಹೇಳಿ ಪೂರ್ವ ಪಕ್ಷಿ ಹೇಳಿದ್ದ. ಅದಕ್ಕೆ ಸಿದ್ಧಾಂತ ಹೇಳ್ತಾ ಇದ್ದಾರೆ, ಏವಂ ಪ್ರಾಪ್ತೆ ಬ್ರೂಮಃ. ಹೀಗೆ ಪೂರ್ವ ಪಕ್ಷಿ ಅನ್ನುವಂಥದ್ದು ಬಂದದ್ದಾದ್ರೆ ಅದಕ್ಕೆ ಬ್ರೂಮಃ ಅಂದ್ರೆ ಉತ್ತರವನ್ನ ಹೇಳ್ತೇವಿ ಅಂತ. ವೈಷಮ್ಯ ನೈರ್ಗೃಣ್ಯೇನ ಈಶ್ವರಸ್ಯ ಪ್ರಸಜ್ಜೇತೆ. ಇಲ್ಲಿ ಈಶ್ವರನಿಗೆ ವೈಷಮ್ಯ ನೈರ್ಗೃಣ್ಯೆ, ವೈಷಮ್ಯ ಮತ್ತು ನೈರ್ಗೃಣ್ಯಗಳು ನ ಪ್ರಸಜ್ಜೇತೆ ಅಂತ. ಈಶ್ವರಸ್ಯ ವೈಷಮ್ಯ ನೈರ್ಗೃಣ್ಯೆ ನ ಪ್ರಸಜ್ಜೇತ ಅಂತ ಹೇಳ್ತಾರೆ. ಈಶ್ವರನಿಗೆ, ಈಶ್ವರ ಏನು ಜಗತ್ತಿಗೆ ಕಾರಣ ಆಗಿದ್ದಾನಲ್ಲ, ಸೃಷ್ಟಿಗೆ ಅವನೇ ಕಾರಣಕರ್ತನಾಗಿದ್ದಾನೆ ಅಂತ ಈಶ್ವರನಿಗೆ ಇಲ್ಲಿ ವೈಷಮ್ಯ ಮತ್ತು ನೈರ್ಗೃಣ್ಯಗಳು, ರಾಗದ್ವೇಷಗಳು ಅಂತ ನ ಪ್ರಸಜ್ಜೇತೆ, ಅವು ಉಂಟಾಗುವುದಿಲ್ಲ ಅಂತ. ವೈಷಮ್ಯ ನೈರ್ಗೃಣ್ಯಗಳು ಈಶ್ವರನಿಗೆ ಬರಂಗಿಲ್ಲ. ಅಕಸ್ಮಾತ್ ಯಾಕೆ ಅಂತಂದ್ರೆ ಸಾಪೇಕ್ಷತ್ವಾತ್, ಅಲ್ಲಿ ಅಪೇಕ್ಷೆ ಇಟ್ಟುಕೊಂಡಿದ್ದಾನೆ ಅಂತ. ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಅಲ್ಲಿ ಅಪೇಕ್ಷೆ ಅನ್ನುವಂತಹದ್ದು, ಏನ್ ಅಪೇಕ್ಷೆ ಅನ್ನೋದು ಮುಂದೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರ ಅವರು. ಯದಿ ಹಿ ನಿರಪೇಕ್ಷ ಕೇವಲ ಈಶ್ವರೋ ವಿಷಮಾಂ ಸೃಷ್ಟಿಂ ನಿರ್ಮಿಮೀತೆ ಶಾತಾಂ. ಯದಿ ಅಂದ್ರೆ ಒಂದು ವೇಳೆ ಅಂತ. ಕೇವಲ ನಿರಪೇಕ್ಷ ಅಂದ್ರೆ ಏನೊಂದು ಅಪೇಕ್ಷೆ ಇಲ್ಲದೆ ಈಶ್ವರ ಅಂದ್ರೆ ಈಶ್ವರನಾಗಿರ್ತಕ್ಕಂಥವನು ವಿಷಮಾಂ ಸೃಷ್ಟಿಂ ನಿರ್ಮಿಮೇತೆ ಶಾತಾಂ ಅಂದ್ರೆ ಯಾವುದೊಂದು ಅಪೇಕ್ಷೆ ಇಲ್ಲದೆ ಈಶ್ವರ ಈ ವಿಷಮವಾಗಿರ್ತಕ್ಕಂಥ ಸೃಷ್ಟಿಯನ್ನ, ವಿಷಮ ಅಂತಂದ್ರೆ ಇಲ್ಲಿ ವಿಚಿತ್ರವಾದ ಸೃಷ್ಟಿ ನೋಡ್ರಿ. ಇದು ಸೃಷ್ಟಿ ಒಂದೇ ತರ ಇಲ್ಲ, ಇದು ನಾನಾ ವಿಧವಾಗಿ ಐತಿ ಸೃಷ್ಟಿ ಅನ್ನುವಂತಹದ್ದು. ಕೆಲವು ಕಡೆ ಅಳುವುದು, ಕೆಲವು ಕಡೆ ನಗುವುದು, ಕೆಲವು ಕಡೆ ಸುಖಿ, ಕೆಲವು ಕಡೆ ದುಃಖಿ, ಕೆಲವು ಕಡೆ ಬಡವರು, ಕೆಲವು ಕಡೆ ಶ್ರೀಮಂತರು. ಮತ್ತೆ ಜಗತ್ತು ಪ್ರಾಣಿಗಳು ಮತ್ತು ಬೇರೆ ಬೇರೆ ಪಕ್ಷಿಗಳು, ಬೇರೆ ಬೇರೆ ಗಿಡ ಮರಗಳು ಬೇರೆ ಬೇರೆ, ಮನುಷ್ಯರಲ್ಲಿ ಕೂಡ ಎಷ್ಟು ಭೇದ ಐತಲ್ಲ. ಇದು ವಿಷಮ ಅಂತಿದು, ವಿಷಮ ಸೃಷ್ಟಿ ಅಂತಿದು. ವಿಷಮಾಂ ಸೃಷ್ಟಿಂ ನಿರ್ಮಿಮೇತೆ ಶಾತಾಂ ಅಂದ್ರೆ ಯಾವುದೊಂದು ಅಪೇಕ್ಷೆ ಇಲ್ಲದೆ ಪರಮಾತ್ಮ ತಾನೊಬ್ಬನೇ ಇದನ್ನ, ಈ ಒಂದು ಸೃಷ್ಟಿ ಅನ್ನುವ ವಿಷಮವಾಗಿರ್ತಕ್ಕಂಥ ಪ್ರಪಂಚದ ಸೃಷ್ಟಿ ಅನ್ನುವಂತಹದ್ದನ್ನ ನಿರ್ಮಿಮೇತೆ ಶಾತಾಂ, ಅವನು ಒಂದು ವೇಳೆ ಮಾಡಿದ್ದಾದ್ರೆ, ಪರಮಾತ್ಮ ಯಾವ ಅಪೇಕ್ಷೆ ಇಲ್ಲದೆ ಈ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ಅಂತಾದ್ರೆ, ಏತೌ ದೋಷೌ ವೈಷಮ್ಯಂ ನೈರ್ಗುಣ್ಯಂ ಚ, ಅವಾಗ ಅವನಿಗೆ ವೈಷಮ್ಯ ಮತ್ತು ನೈರ್ಗುಣ್ಯ ಅನ್ನುವಂತ ಈ ದೋಷಗಳು ಬರ್ತಿದ್ದು ಅಂತ. ಯಾವ ಅಪೇಕ್ಷೆ ಇಲ್ಲದೆ ಸೃಷ್ಟಿ ಮಾಡ್ಯಾನ ಅಂತಂದ್ರೆ ಅಲ್ಲಿ ರಾಗದ್ವೇಷಗಳು ಕೂಡ ಈಶ್ವರನಿಗೆ ಅದಾವು ಅಂತ ನಾವು ಹೇಳಬಹುದಾಗಿತ್ತು. ಆ ದೋಷವನ್ನ ಈಶ್ವರನಿಗೆ ನಾವು ಹೇಳ್ಬೋದಾಗಿತ್ತು. ಯಾವಾಗ ಅಪೇಕ್ಷೆ ನಿರಪೇಕ್ಷ ಅಂತ, ಯಾವ ಅಪೇಕ್ಷೆ ಇಲ್ಲದೆ
ಅವನು ಈಶ್ವರ ಸೃಷ್ಟಿ ಮಾಡಿದ್ದಾದ್ರೆ, ವಿಷಮ ಸೃಷ್ಟಿ ಇದು ಪ್ರಪಂಚ, ಈ ವಿಷಮ ಸೃಷ್ಟಿಯನ್ನು ಅವನು ಮಾಡಿದ್ದಾದರೆ ಅವಾಗ ಈ ದೋಷಗಳು ಬರಬಹುದಾಗಿತ್ತು. ನತು ನಿರಪೇಕ್ಷಸ್ಯ ನಿರ್ಮಾತೃತ್ವಮಸ್ತಿ. ಆದರೆ ಇಲ್ಲಿ ಪರಮಾತ್ಮ ಅಲ್ಲಿ ನಿರಪೇಕ್ಷಸ್ಯ ಅಂತ, ಅಂದ್ರೆ ಇಲ್ಲಿ ಯಾವ ಅಪೇಕ್ಷೆ ಅನ್ನುವಂಥದ್ದಿಲ್ಲದೆ ಅಂತ. ನತು ನಿರಪೇಕ್ಷಸ್ಯ ನಿರ್ಮಾತೃತ್ವಮಸ್ತಿ ಅಂತ. ಇಲ್ಲಿ ಮತ್ತೊಂದನ್ನ ಅಪೇಕ್ಷೆ ಮಾಡಲಾರದೆ ಈಶ್ವರನಿಗೆ ಅಲ್ಲಿ ಸೃಷ್ಟಿತ್ವ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಪರಮಾತ್ಮ ಈ ಸೃಷ್ಟಿಕರ್ತ ಆಗ್ತಾನೇನು ಅಂತಂದ್ರೆ ಆಗಂಗಿಲ್ಲ ಅಂತ. ಅವನೇನಾದ್ರೂ ಒಂದು ನಿಮಿತ್ತವನ್ನು ಇಟ್ಕೊಳ್ಬೇಕಾಗ್ತೈತೆ. ಅವನು ನಿರ್ಮಾತೃ, ಈ ಜಗತ್ತಿನ ಸೃಷ್ಟಿಕರ್ತ ಆಗಬೇಕಾಗಿತ್ತು ಅಂತಂದ್ರೆ ಅವನು ನಿರಪೇಕ್ಷನಾದಾಗ ಇದನ್ನ ಮಾಡಕ್ ಆಗೋದಿಲ್ಲ ಅಂತ. ಸಾಪೇಕ್ಷೋ ಹಿ ಈಶ್ವರ ವಿಷಮಾಂ ಸೃಷ್ಟಿಂ ನಿರ್ಮಿಮೇತೆ. ಇಲ್ಲಿ ಅಪೇಕ್ಷೆ ಸಹಿತವಾಗಿ ಈಶ್ವರ ಏನ್ ಮಾಡಿದಾನ, ಈ ವಿಷಮವಾಗಿರ್ತಕ್ಕಂಥ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಾನೆ ಅಂತ. ಒಂದು ಅಪೇಕ್ಷೆ ಇಟ್ಕೊಂಡಾನ. ಅಪೇಕ್ಷೆ ಇಟ್ಕೊಂಡನೇ ಇಲ್ಲಿ ಈಶ್ವರ ವಿಷಮವಾಗಿರ್ತಕ್ಕಂಥ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಾನೆ. ಕಿಮ್ ಅಪೇಕ್ಷತೆ ಇತಿ ಚೇತ್, ಅದು ಏನನ್ನ ಅಪೇಕ್ಷೆ ಇಟ್ಕೊಂಡಾನ ಅವನು, ಯಾವುದರ ಸಾಪೇಕ್ಷದ ಮೂಲಕವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಅಂತಂದ್ರೆ ಧರ್ಮೌ ಅಪೇಕ್ಷತೆ ಇತಿ ವದಾಮಹ. ಇಲ್ಲಿ ಜೀವರುಗಳು ಮಾಡಿರ್ತಕ್ಕಂಥ ಒಂದು ಧರ್ಮ, ಇನ್ನೊಂದು ಅಧರ್ಮ, ಒಂದು ಪುಣ್ಯ, ಇನ್ನೊಂದು ಪಾಪ. ನಾವೇನ್ ಧರ್ಮ ಮಾಡೇವಿ, ಯಾರು ಧರ್ಮ ಮಾಡಿರ್ತಾರೋ ಅವರು ಈ ಜಗತ್ತಿನಲ್ಲಿ ಸುಖಿಗಳಾಗಿರ್ತಾರೆ. ಅವರಿಗೆ ಸಾಕಷ್ಟು ಸಂಪತ್ತು, ಎಲ್ಲ ಹೊಲ ಮನಿ ಮಡದಿ ಮಕ್ಕಳು ಭೋಗ ಭಾಗ್ಯ ಏನೆಲ್ಲ ಅವರಲ್ಲಿ ಧರ್ಮ ಇತ್ತು ಅಂತಂದ್ರೆ ಅದು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಧರ್ಮ ಅನ್ನುವಂತಹದ್ದು ಈ ಜನ್ಮದಲ್ಲಿ ಅವರು ಇಚ್ಛಿಸಿದ ಎಲ್ಲಾ ಭೋಗಗಳನ್ನ ಕೊಡ್ತದಂತ. ಮತ್ತ ಎಲ್ಲರೂ ಶ್ರೀಮಂತರಾಗಿ ಇರಂಗಿಲ್ಲ. ಮತ್ ಕೆಲವರು ಬಡವರು ಅದಾರಲ್ರಿ, ಕೆಲವ್ರಿಗೆ ಇರಾಕ್ ಮನೆ ಇರಂಗಿಲ್ಲ, ಹೊಲ ಇರಂಗಿಲ್ಲ, ಮತ್ ಮನೆಯಲ್ಲಿ ಬಡತನ ಇರ್ತದ, ಬಹಳ ಕಷ್ಟವಾಗಿರ್ತಾರಲ್ಲ ಅಂತಂದ್ರೆ ಅದು ಅಧರ್ಮದಿಂದ. ಅವರು ಪೂರ್ವ ಜನ್ಮದಲ್ಲಿ ಅಧರ್ಮವನ್ನ ಮಾಡಿರ್ತಾರ, ಆ ಅಧರ್ಮದಿಂದ ಅವ್ರಿಲ್ಲಿ ಬಡವರಾಗಿ ಹುಟ್ಟಿರ್ತಾರ ಅಂತ ಅವ್ರಿಗೆ. ಅದಕ್ಕೆ ಧರ್ಮವು ಆ ಜೀವಿಗಳು ಮಾಡಿರ್ತಕ್ಕಂಥ ಯಾರು ಧರ್ಮ ಮಾಡ್ಯಾರೋ ಅವರಿಗೆ ಸುಖವನ್ನ ಕೊಡ್ತಾನ ಪರಮಾತ್ಮ. ಭಗವಂತನೇ ಕೊಡೋದು, ನಾವು ಮಾಡಿರ್ತಕ್ಕಂಥ ಕರ್ಮವನ್ನು ಇಟ್ಕೊಂಡು ಕೊಡ್ತಾನ ಅವನು. ಮತ್ ಯಾರು ಅಧರ್ಮ ಮಾಡಿದಾರ ಅವರಿಗೆ ದುಃಖವನ್ನೇ ಕೊಡ್ತಾನ, ಬಡತನ ಕೊಡ್ತಾನ, ರೋಗಗಳನ್ನು ಕೊಡ್ತಾನ. ಅದಕ್ಕ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದನು ತಾಯಿ ಉದರದಿ ಪುದಿದು ಮಲಮೂತ್ರನಂದೇನು ಜಾಟರಾಗ್ನೆಯಲ್ಲಿ ಅಂತ ಹೇಳ್ತಾರಲ್ರಿ. ಆದವು ಕರ್ಮ ಪ್ರಸಂಗಾತ್ ಕಲೈತಿ ಕಲುಷಂ ಮಾತೃಕೃಷಿತಮ್ಮ. ಅಂದ್ರೆ ಪೂರ್ವದಲ್ಲಿ ಮಾಡಿರ್ತಕ್ಕಂತ ಒಂದು ಕರ್ಮಾನುಸಾರವಾಗಿ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿ ಬರ್ತೀವಿ ಅಂತ. ಜೀವನ ಕರ್ಮ ಜನ್ಮಕ್ಕೆ ಕಾರಣ ಯಾವುದು ಅಂದ್ರೆ ಕರ್ಮ. ನಾವು ಮಾಡಿರ್ತಕ್ಕಂತ ಧರ್ಮ ಅಧರ್ಮಗಳೇನದಾವಲ್ಲ ಅವೇ ನಮಗಿಲ್ಲಿ ಫಲ ಕೊಡ್ತಾವು ಅಂತ. ಪರಮಾತ್ಮ ನೋಡ್ತಾನೆ ಜೀವಿಗಳು ಯಾರ್ಯಾರು ಧರ್ಮ ಮಾಡ್ಯಾರ, ಆ ಧರ್ಮಕ್ಕೆ ತಕ್ಕಂಗ ಅವ್ರಿಗೆ ಫಲ ಕೊಡ್ಬೇಕಲ್ರಿ. ಇವಾಗ ಧರ್ಮ ಅಂದ್ರೆ ಪುಣ್ಯ ಮಾಡಿದವ್ರಿಗೆ ಈ ಲೋಕದ ಭೋಗಗಳನ್ನು ಕೊಡ್ತಾನೆ. ಇಲ್ಲಿ ಇರ್ತಕ್ಕಂತ ಎಲ್ಲ ಪ್ರತಿಯೊಂದು ಭೋಗಗಳು, ಸಂಪತ್ತಾಗ್ಲಿ, ಹೊಲಮನಿಗಳಾಗ್ಲಿ, ಅಧಿಕಾರ ಆಗ್ಲಿ, ಅವನು ಏನೇನ್ ಬೇಕೋ ಅವನು ಮಾಡಿದ ಪುಣ್ಯಕ್ಕನುಸಾರವಾಗಿ, ಅವನು ಮಾಡಿದ ಧರ್ಮಕ್ಕನುಸಾರವಾಗಿ ಅವನಿಗೆಲ್ಲ ಕೊಟ್ಟಿರ್ತಾನ. ಇನ್ನೊಬ್ಬ ಬರೇ ಅಧರ್ಮ ಮಾಡ್ಯಾನ, ಬರೇ ಪಾಪ ಮಾಡ್ಯಾನ, ಅವನು ಹಿಂಸಾ ಮಾಡ್ಯಾನ, ಕಳತನ ಮಾಡ್ಯಾನ, ಸುಳ್ಳು ಹೇಳ್ಯಾನ, ಇನ್ನು ಮಾಡಬಾರದಂತ ಪಾಪ ಕೃತ್ಯ ಮಾಡ್ಯಾನ, ಅವ್ ಬರೇ ಅಧರ್ಮಿ ಅದಾನ. ಆ ಧರ್ಮಕ್ಕೆ ತಕ್ಕಂಗ ಅವನಿಗೆ ಇಲ್ಲಿ ಬಡತನ ಬಂದದ. ಅವನಿಗೆ ಸರಿಯಾಗಿ ಉಣ್ಲಿಕ್ಕೆ ಅನ್ನ ಇಲ್ಲ, ಅವನಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ. ಯಾಕಂದ್ರೆ ಅವ್ನು ಹಿಂದಿನ ಜನ್ಮದಲ್ಲಿ ಧರ್ಮ ಮಾಡಿಲ್ಲ ಅಂತ. ಅವನು ಪುಣ್ಯ ಕಾರ್ಯವನ್ನು ಮಾಡಿದ್ರೆ ಅವನಿಗೆಲ್ಲ ಬರ್ತಿತ್ತು. ಅದಕ್ಕೆ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾನಂತಂದ್ರೆ ಧರ್ಮಾಧರ್ಮವು ಅಪೇಕ್ಷಿತ ಇದು ವದಾಮಹ. ಧರ್ಮ ಮತ್ತು ಅಧರ್ಮಗಳು, ಜೀವಿಗಳು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳು ಏನದಾವಲ್ಲ ಇವುಗಳ ಅಪೇಕ್ಷೆ ಅನ್ನುವಂಥದ್ದು ಇಟ್ಟುಕೊಂಡು ಮಾಡಿದಾನೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿದರು. ಪರಮಾತ್ಮ ಏನ್ ಅಪೇಕ್ಷೆ ಮಾಡ್ತಾನಂದ್ರೆ ಜೀವಿಗಳ ಧರ್ಮ ಅಧರ್ಮಗಳನ್ನ ಅವನು ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿದರು.
ಅತಃ ಸೃಜ್ಯಮಾನ ಪ್ರಾಣಿ ಧರ್ಮಾಧರ್ಮಾಪೇಕ್ಷಾ ವಿಷಮಾ ಸೃಷ್ಟಿ ಇತಿ ನಯಂ ಈಶ್ವರಸ್ಯ ಅಪರಾಧಃ. ನೋಡಿ, ಇಲ್ಲಿ ಜೀವಿಗಳು ಮಾಡಿರ್ತಕ್ಕಂಥ ಪ್ರಾಣಿ ಅಂತಂದ್ರೆ ಏನ್ರಿ? ಸೃಜ್ಯಮಾನ ಪ್ರಾಣಿ ಧರ್ಮಾಧರ್ಮಾಪೇಕ್ಷಾ. ಪ್ರಾಣಿಗಳು ಅಂದ್ರೆ ಇಲ್ಲಿ ಜೀವಿಗಳು, ಸೃಜ್ಯಮಾನ ಅಂದ್ರೆ ಮಾಡಿರ್ತಕ್ಕಂಥ ಧರ್ಮ ಅಧರ್ಮ. ಜೀವಿಗಳಾಗಿರ್ತಕ್ಕಂಥವ್ರು ಯಾವ ಧರ್ಮವನ್ನ ಮಾಡಿರ್ತಾರೋ ಅಥವಾ ಅಧರ್ಮವನ್ನ ಮಾಡಿರ್ತಾರೋ ಅದರ ಒಂದು ಅಪೇಕ್ಷೆ ಮೂಲಕವಾಗಿ ಇಲ್ಲಿ ವಿಷಮಾ ಸೃಷ್ಟಿ ಇತಿ, ಈ ವಿಷಮವಾಗಿರ್ತಕ್ಕಂಥ ಸೃಷ್ಟಿ ಅನ್ನುವಂತಹದ್ದನ್ನ ಭಗವಂತ ಮಾಡ್ಯಾನ ಅಂತ. ಜೀವಿಗಳು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳು ಏನದಾವಲ್ಲ, ಸೃಜ್ಯಮಾನ ಅಂದ್ರೆ ಅವ್ರು ಮಾಡಿರ್ತಕ್ಕಂಥವುಗಳು ಅಂತ. ನಾವು ಮಾಡಿದ್ದು ಪುಣ್ಯ ಪಾಪ ಹಂಗ ಇರ್ತಾವ, ಮತ್ತ ಅವಕ್ಕೆ ಫಲ ಅನುಭವಿಸ್ಲೇಬೇಕಲ್ರಿ ನಾವು. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಹೇಳ್ತಾರೆ. ನಾವು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ಅವಶ್ಯವಾಗಿ ಅದು ಉಂಡೇ ತೀರಿಸ್ಬೇಕಂತದು. ಅದು ಅನುಭೋಗ ಮಾಡ್ಲಾರ್ದೆ, ಅದನ್ನು ಉಪಭೋಗ ಮಾಡ್ಲಾರ್ದೆ ಕಲ್ಪ ಕೋಟಿ ಶತೈರಪಿ ಅಂತ ಹೇಳಿದ್ರು. 100 ಕಲ್ಪಗಳು, 100 ಕೋಟಿ ಕಲ್ಪಗಳು ಹೋದ್ರೂ ಕೂಡ ಆ ಕರ್ಮದ ಫಲ ಅದು ಉಣಲಾರ್ದ ನಾಶ ಆಗಂಗಿಲ್ಲ ಅಂತದು. ಅದು ಭೋಗ ಕೊಟ್ಟೆ ಹೋಗ್ತೈತೆ ಅಂತದನ್ನ. ಅದು ಮಾಡಿದ್ದನ್ನ ಅನುಭವಿಸ್ಲೇಬೇಕು. ಆದ್ರೆ ಜ್ಞಾನಿ ಆಗಿರ್ತಕ್ಕಂಥವನು ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಿಬಿಡ್ತಾನ ಅದನ್ನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ. ಅವ್ನು ಮಾಡಿರ್ತಕ್ಕಂಥ ಕರ್ಮದ ರಾಶಿ ಎಷ್ಟೇ ಇರೋಲ್ಬೇಕದು, ಅದು ಜ್ಞಾನ ಅನ್ನುವಂತ ಅಗ್ನಿ ಅದನ್ನ ಭಸ್ಮ ಮಾಡಿಬಿಡ್ತೈತಿ. ಹೀಗಾಗಿ ಅವನಿಗೆ ಜನ್ಮ ಇಲ್ಲ, ಅವನೇನು ಕರ್ಮದ ಫಲ ಅನುಭೋಗ ಮಾಡ್ಬೇಕಾಗಿಲ್ಲ. ಆಗ ಸುಟ್ಟ ಹೋಗ್ಬಿಟ್ಟೈತಲ್ರಿ ಅದು. ಸುಟ್ಟು ಹೋಗೈತೆ ಅಂದ್ಮೇಲೆ ಇನ್ನೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವನು ಅದು ಅನುಭವಿಸುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಸೃಜ್ಯಮಾನ ಪ್ರಾಣಿ ಧರ್ಮಾಧರ್ಮಾಪೇಕ್ಷಾ ವಿಷಮಾ ಸೃಷ್ಟಿ ಇತಿ ನ ಅಯಂ ಈಶ್ವರಸ್ಯ ಅಪರಾಧ. ಇಲ್ಲಿ ಈಶ್ವರಂದೇನು ಅಪರಾಧ ಇಲ್ಲ. ಏನ್ರಿ, ಒಬ್ಬನು ಶ್ರೀಮಂತನ್ ಮಾಡ್ಯಾನ, ಒಬ್ಬನು ಬಡವನ್ ಮಾಡ್ಯಾನ, ಒಬ್ಬ ಅಳತಾನ ಒಬ್ಬ ನಗತಾನ, ಹಿಂಗ್ಯಾಕ್ ಮಾಡ್ಯಾನ ಭಗವಂತ ಅಂತೇಳಿ ಇದು ಪರಮಾತ್ಮನ ಅಪರಾಧ ಅಲ್ಲ. ಇದು ಪರಮಾತ್ಮನಿಗೆ ಅದನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳು ಏನದಾವಲ್ಲ ಅದಕ್ಕೆ ತಕ್ಕಂಗ ಫಲ ಕೊಡೋದು ಅಷ್ಟೇ ಅವನ ಕೆಲಸ. ಇಲ್ಲಿ ಪರಮಾತ್ಮಂದೇನು ಅಪರಾಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಶ್ವರಸ್ತು ಪ್ರಜನ್ಯವತ್ ದೃಷ್ಟವ್ಯ. ಇಲ್ಲಿ ಪರಮಾತ್ಮ ಏನದಾನಪ್ಪ ಅಂತಂದ್ರ ಅವನು ಪರ್ಜನ್ಯವತ್. ಪರ್ಜನ್ಯ ಅಂದ್ರೆ ಈಗ ಮಳೆ ಅನ್ನುವಂತಹದ್ದು ಸುರಿಸ್ತದ. ಇಲ್ಲಿ ಮಳೆ ಸಮಾನವಾಗಿ ಎಲ್ಲಾ ಕಡೆ ಸುರಿತೈತಿಲ್ರಿ ಅದು. ಒಂದು ಹೊಲ್ದಾಗ ಮಳೆ ಸುರಿತು ಇನ್ನೊಂದು ಹೊಲ್ದಾಗ ಇಲ್ಲ ಅಂತ ಹಂಗೇನಿಲ್ಲ. ಮಳೆ ಸಮಾನವಾಗಿ ಎಲ್ಲಾ ಕಡೆಯಲ್ಲಿ ಅದ. ಅದಕ್ಕೆ ಈಶ್ವರಸ್ತು ಪರ್ಜನ್ಯವತ್ ದ್ರಷ್ಟವ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ಜಗತ್ತು ಇದು ಹೆಚ್ಚು ಕಡಿಮೆ ಐತಲ್ಲ, ಇದು ಸೃಷ್ಟಿ. ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಯಾಕೆ ಆಗೈತಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಧರ್ಮಾಧರ್ಮಗಳ ಅಪೇಕ್ಷೆಯಿಂದ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಈಗ ಮಳೆ ಅನ್ನುವಂತಹದ್ದು ಬಂತು ಅಂತ ತಿಳ್ಕೊಡ್ರಿ. ಮಳೆ ಬಂದಾಗ ಏನಾಕೈತಿ ಅಂತಂದ್ರೆ ನಾವು ಹೊಲದೊಳಗ ಬೀಜ ಹಾಕಿರ್ತೀವಿ. ಕೆಲವರು ಜೋಳ ಬಿತ್ತಿರ್ತಾರ, ಕೆಲವರು ಗೋಧಿ ಬಿತ್ತಿರ್ತಾರ, ಕೆಲವರು ಭತ್ತ ಅಂದ್ರೆ ನೆಲ್ಲು ಬಿತ್ತಿರ್ತಾರ. ಅದಕ್ಕೆ ಯಥಾಹಿ ಪರ್ಜನ್ಯೋ ವ್ರೀಹಿ ಯವಾದಿ ಸೃಷ್ಟವು ಸಾಧಾರಣಂ ಕಾರಣಂ ಭವತಿ. ಈ ಮಳೆ ಅನ್ನುವಂತಹದ್ದು ಇದು ಸಾಧಾರಣ ಕಾರಣ. ಇದು ಬೆಳೆಗಳು ಬೆಳಿಲಿಕ್ಕೆ ಬೀಜಗಳು ಮೊಳಕೆ ಒಡೆದು ಬೆಳಿಬೇಕಾಗಿತ್ತು ಅಂತಂದ್ರೆ ಇದು ಮತ್ತೆ ಎಲ್ಲಾ ಭೂಮಿಯೊಳಗೂ ಮಳೆ ಆಕೈತಲ್ರಿ ಇವಾಗ. ಅದು ಸಾಧಾರಣವಾಗಿರ್ತಕ್ಕಂಥ ಕಾರಣ ಅಂತ ಅದಕ್ಕೆ ಹೇಳಿದ್ರು ವ್ರೀಹಿ ಯವಾದಿ ಸೃಷ್ಟವು. ವ್ರೀಹಿ ಅಂತಂದ್ರೆ ಇಲ್ಲಿ ಭತ್ತ ಮತ್ತು ಜವೆಗೋಧಿ ಅಂತ ಬರ್ತಾವಲ್ರಿ. ವ್ರೀಹಿ ಅಂದ್ರೆ ಭತ್ತ, ಇದು ಜವೆಗೋಧಿ. ಯವ ಅಂತಂದ್ರೆ ಜವೆಗೋಧಿ ಅಂತ. ಇವು ಮುಂತಾದವುಗಳು ಅಂತ. ಇವುಗಳ ಒಂದು ಸೃಷ್ಟಿಗೆ ಸಾಧಾರಣ ಕಾರಣ ಯಾವುದು ಅಂತಂದ್ರೆ ಇಲ್ಲಿ ಪರ್ಜನ್ಯ, ಮಳಿ ಅಂತ. ಮಳಿ ಅನ್ನುವಂತಹದ್ದು ಈ ಭತ್ತ ಆಗಲಿ ಅಥವಾ ಜವೆಗೋಧಿ ಆಗಲಿ ಮೊದಲಾದವುಗಳು ಅಂತಂದ್ರೆ, ಮತ್ತೆ ಇಲ್ಲಿ ರಾಗಿ, ಜೋಳ, ಕಡ್ಲಿ ಇವೆಲ್ಲ ಅದಾವಲ್ರಿ. ಇವು ಮೊಳಕೆ ಒಡೆದು ಬೆಳಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮಳೆ ಅನ್ನುವಂತಹದ್ದು ಸಾಧಾರಣ ಕಾರಣ ಆಗೈತಿ ಅಂತ.
ಹಾಂ ಆಯ್ತ್ರಾ ಇದು ಹೌದು. ಸಾಮ್ಯೇತು ತತ್ತತ್ ವ್ರೀಹಿಯವಾದಿ ವೈಷಮ್ಯೇತು. ಇಲ್ಲಿ ಭತ್ತ ಆಗಲಿ ಅಥವಾ ಈ ಯಾವುದು ಜವೆ ಗೋಧಿ ಆಗಲಿ ಅವು ಯಾಕಂದ್ರೆ ಅವು ಭಿನ್ನ ಭಿನ್ನ ಅದಾವು. ಮಳೆ ಒಂದೇ ರೀತಿ ಆಗ್ತದೆ. ಈಗ ಭತ್ತ ಒಂಥರ ಬೆಳೀತದ ಮತ್ತು ಅವು ಬೇರೆ ಬೇರೆ ಹೋದಿಲ್ರಿ ಇವು ವ್ರೀಹಿ ಅವಾದಿ. ವ್ರೀಹಿ ಅಂದ್ರೆ ಭತ್ತ ಆಗಲಿ ಜವೆ ಗೋಧಿ ಆಗಲಿ ಅಥವಾ ಕಡ್ಲೆ ಆಗಲಿ ಅವುಗಳ ವೈಷಮ್ಯ ಒಂದ್ರಂಗ್ ಒಂದ್ ಇರಂಗಿಲ್ಲ. ಅವು ವಿವಿಧವಾಗಿ ಏನೇ ಬೆಳೀತಾ ಇದ್ದಾವಲ್ರಿ ಅವತ್ತು ತತ್ತದ್ ಬೀಜತಾನ್ನೇವ ಅಸಾಧಾರಣಮಪಿ ಸಾಮರ್ಥ್ಯಾನಿ ಕಾರಣಾನಿ ಭವಂತಿ. ಆ ಬೀಜಗಳಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನುವಂತಹದ್ದು ಅಸಾಧಾರಣವಾಗಿರ್ತಕ್ಕಂಥ ಸಾಮರ್ಥ್ಯ. ಈ ಕೆಲವೊಂದು ಬೀಜಗಳು ಹುಟ್ಟೋದೇ ಇಲ್ಲ. ಇಟ್ಟಿರ್ತಾರ ನೋಡಿ ಕೆಲವೊಂದು ಬೀಜ ಬೀಜ ಫೇಲ್ ಆಯ್ತಂತಾರ. ಆ ಬೀಜಗಳಲ್ಲಿ ಆ ಸಾಮರ್ಥ್ಯ ಹುಟ್ಟುವ ಸಾಮರ್ಥ್ಯ ಇಲ್ಲದೆ ಹೋದಾಗ ಅವಾಗ ಅದು ಮೊಳಕೆ ಹೊಡೆಯಂಗಿಲ್ಲ, ಬೆಳೆ ಬರಂಗಿಲ್ಲ. ಪ್ರತಿಯೊಂದು ಧಾನ್ಯಗಳಲ್ಲಿ ಒಂದೊಂದು ಸಾಮರ್ಥ್ಯ ಇರ್ತದೆ. ಅದು ಗೋಧಿ ಇದ್ರೊಳಗೆ ಒಂದು ಸಾಮರ್ಥ್ಯ ಇರ್ತದ, ಭತ್ತದೊಳಗೆ ಒಂದು ಸಾಮರ್ಥ್ಯ ಇರ್ತದ, ಗೋಧಿ ಜೋಳದಾಗ ಒಂದು ಸಾಮರ್ಥ್ಯ ಇರ್ತದ. ಅವು ಅಸಾಧಾರಣ ಕಾರಣ ಅಂತ. ಆ ಬೀಜಗತಾನ್ನೇವ ಅಸಾಧಾರಣ ಸಾಮರ್ಥ್ಯಾನಿ. ಆ ಬೀಜದಲ್ಲಿ ಇರ್ತಕ್ಕಂಥ ಒಂದು ಅಸಾಧಾರಣವಾಗಿರ್ತಕ್ಕಂಥ ಸಾಮರ್ಥ್ಯಗಳೇ ಅಲ್ಲಿ ಕಾರಣಗಳಾಗ್ತಾ ಇದ್ದಾವೆ ಅಂತ. ಯಾವುದು ಭತ್ತ ಜವೆ ಗೋಧಿ ಮೊದಲಾಗಿರ್ತಕ್ಕಂಥವುಗಳು ಅವುಗಳ ಒಂದು ವಿಷಮತೆಗಳು. ವೈಷಮ್ಯ ಅಂದ್ರೆ ಏನು? ನಾನಾ ವಿಧವಾಗಿ ಅವು ಬೆಳಿಬೇಕಾಗಿತ್ತು ಅಂತಂದ್ರೆ ಅವುಗಳಲ್ಲಿರ್ತಕ್ಕಂಥ ಅಸಾಧಾರಣ ಶಕ್ತಿ ಅಂತ. ಅಸಾಧಾರಣ ಶಕ್ತಿ ಅನ್ನುವಂತಹದ್ದು. ಯಾಕಂದ್ರೆ ಇಲ್ಲಿ ವೈಷಮ್ಯ ಅಂದ್ರೆ ತಾರತಮ್ಯ ಅಂತ. ಈ ಭತ್ತನ ಒಂಥರ ಐತಿ, ಜವೆ ಗೋಧಿನೇ ಒಂಥರ ಐತಿ. ಅದ್ರ ಮಳೆ ಮಾತ್ರ ಒಂದೇ ಆಗೈತಿ. ನೀ ಬಿಡುವಂತ ನೀರು ಒಂದೇ ಇರ್ತೈತಲ್ರಿ, ನಾವು ಗದ್ದೆಗಳಿಗೆ ಹಾಸುವಂತ ನೀರು ಒಂದೇ ಇದ್ರೂ ಕೂಡ ಆ ಬೀಜಗಳಲ್ಲಿರ್ತಕ್ಕಂಥ ಒಂದು ಅಸಾಧಾರಣ ಶಕ್ತಿ ಅನ್ನುವಂತಹದ್ದು ಏನಾಗೈತಿ ಅಂತಂದ್ರೆ ಅವುಗಳ ಒಂದು ತಾರತಮ್ಯಕ್ಕೆ ಕಾರಣ ಆಗೈತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೃಷ್ಟಾಂತ ಕೊಟ್ಟರು ಅಂತ ಅವರು. ಏವಂ ಈಶ್ವರ ದೇವ ಮನುಷ್ಯಾದಿ ಸೃಷ್ಟೌ ಸಾಧಾರಣಂ ಕಾರಣಂ ಭವತಿ. ಹಾಗೆ ಇಲ್ಲಿ ಈಶ್ವರ ಅಂತ ಏನದಾನಲ್ಲ, ಇವನು ಈ ದೇವತೆಗಳು, ಮನುಷ್ಯರು, ರಾಕ್ಷಸರು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಸೃಷ್ಟಿ ಮಾಡ್ತಾನಲ್ರಿ ಅವನು. ಯಾರು? ಈಶ್ವರ. ಇವಳ ಸೃಷ್ಟಿ ಮಾಡ್ಬೇಕಾದ್ರೆ ಅವನು ಸಾಧಾರಣ ಕಾರಣ ಅಂತ. ಈಶ್ವರ ಅವನು ಸಾಧಾರಣ ಕಾರಣ ಆಗಿದ್ದಾನ ಅಂತ. ಅದಕ್ಕೆ ಭಾಗವತಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ ಅವರು. ಅಂದ್ರೆ ದೇವತೆಗಳ ಜನ್ಮ ಬರಬೇಕಾಗಿತ್ತು ಅಂತಂದ್ರೆ ಅಧಿಕವಾದ ಪುಣ್ಯ ಇರ್ಬೇಕಂತದು. ಅಧಿಕವಾದ ಪುಣ್ಯ ಇತ್ತು ಅಂತಂದ್ರೆ ಪುಣ್ಯೈರಾಪ್ನೋತಿ ದೇವತ್ವಂ ನಿಷಿದ್ಧೈರ್ ನಾರಕಿಂ ತನುಂ ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ ಅಂತ ಹೇಳಿ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಯಾರ ಅಧಿಕ ಪುಣ್ಯ ಮಾಡ್ಯಾರ ಅಂದ್ರೆ ದಾನ ಧರ್ಮ ಯಜ್ಞ ಯಾಗ ಹೋಮ ಹವನ ಇತ್ಯಾದಿ ಪರೋಪಕಾರ ಇತ್ಯಾದಿ ಅದಾವಲ್ರಿ ಇವೆಲ್ಲ, ದೇವ್ರ ಪೂಜೆ ಇತ್ಯಾದಿ ಬಹಳ ಇವುಗಳನ್ನ ನಾವು ಬಹಳ ಅತೀ ನಾವು ಪುಣ್ಯ ಮಾಡಿದೀವಿ ಅಂತಂದ್ರೆ ನಾವು ದೇವತೆಗಳಾಗಿ ಹುಟ್ಟಿ ಬರ್ತೀವಿ ಅಂತ. ನಮಗೆ ದೇವತಾ ಜನ್ಮ ಬರ್ತೈತೆ ಅಂತಾರ ಅವ್ರು. ಯಾಕಂದ್ರೆ ನಾವು ಮಾಡಿದ ಪುಣ್ಯಕ್ಕನುಸಾರವಾಗಿ ಅದು ದೇವತಾ ಜನ್ಮ ಅಂದ್ರೆ ಬಹಳ ಶ್ರೇಷ್ಠವಾದ ಜನ್ಮ. ಯಾಕಂದ್ರೆ ಅಲ್ಲಿ ಬರೇ ಅಮೃತಪಾನ, ಅಲ್ಲಿ ಅದೇ ದುಃಖ ಇಲ್ಲಲ್ರಿ ದೇವತಾ ಜನ್ಮದೊಳಗೆ. ಅಲ್ಲಿ ಏನು ದುಃಖ ಅದಲ್ರಿ, ಅಲ್ಲೇನು ಬರೇ ಭೋಗ ಭೂಮಿ ಅದು. ಇಲ್ಲೆಲ್ಲ ಕರ್ಮ ಮಾಡ್ಬೇಕಿಲ್ಲಿ. ಈ ಮರ್ತ್ಯ ಲೋಕದೊಳಗ ಮನುಷ್ಯ ಜನ್ಮದೊಳಗ ನಾವಿಲ್ಲಿ ಕರ್ಮ ಮಾಡ್ಕೊಂತ ಹಿಂದೆ ಮಾಡಿದ ಕರ್ಮದ ಫಲ ಇಲ್ಲಿ ಅನುಭವಿಸ್ಬೇಕು. ಈಗೇನು ಕರ್ಮ ಮಾಡ್ತಿಲ್ಲ ಮತ್ತೆ ಇದ್ರ ಮುಂದೆ ಅನುಭವಿಸೋದು ಇದನ್ನ. ಇಲ್ಲಿ ಸುಖ ದುಃಖ ಮಾನ ಅಪಮಾನ ಸೋಲು ಗೆಲುವು ಈ ಸಂಸಾರದಲ್ಲಿ ಅನೇಕ ರೋಗ ರುಜಿನಗಳು ಏನು ಒಂದು ಎರಡು ಎಷ್ಟು ನಮಗಿಲ್ಲಿ ತೊಂದರೆ ಅದಿಲ್ರಿ ಮನುಷ್ಯ ಲೋಕದೊಳಗ. ಅದಕ್ಕ ಮತ್ತಿನ್ನೂ ಬಹಳ ಪಾಪ ಮಾಡಿರ್ತಾರಲ್ರಿ, ಅತ್ಯಂತ ಹೆಚ್ಚಿನ ಪಾಪಗಳನ್ನು ಯಾರು ಮಾಡಿರ್ತಾರಲ್ಲ ಅವರು ಮರುಜನ್ಮದಲ್ಲಿ ಪಾಪಾನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲಾ ಪಶು ರೂಪ ಆಗಿ ಬಹುಬಾಧೆ ಕಲಸಿ ಅಂತ ಹೇಳಿದ್ರು. ಅತಿ ಪಾಪ ಮಾಡದವರು ಗಿಡ ಮರ ಆಗಿ ಹುಟ್ಟಿ ಬರ್ತಾರಂತ, ಪ್ರಾಣಿಗಳಾಗ್ತಾರ, ಕ್ರಿಮಿ ಕೀಟಗಳಾಗ್ತಾರ.
ಹೌದು. ಕೀಟ ಪತಂಗಾದಿಯಾಗಿ ಅಂತ ಹೇಳಿದ್ರು. ಹ್ಮ್ ಒಂದು ಸಣ್ಣ ಸಣ್ಣ ಕೀಡಿಗಳಾಗಲಿ, ಸಣ್ಣ ಸಣ್ಣ ಹುಳುಗಳಾಗಲಿ, ಹ್ಮ್ ಈ ಸೆಗಣಿಯಾಗಿನ ಹುಳ ಅಂತಿಂತಾವ್ ಅದಾವಲ್ರಿ ಇವೆಲ್ಲ, ಹೌದು ಆ ಜನ್ಮ ಯಾಕೆ ಬರ್ತದಂದ್ರೆ ನಾವು ಹಿಂದೆ ಮಾಡಿದ ಅತಿ ಪಾಪ ಅಂತದು. ಹೌದು ಆ ಅಂಥವು ಇನ್ನೂ ಅನೇಕ ಕ್ರಿಮಿಗಳದಾವ, ಸೂಕ್ಷ್ಮವಾದ ಕ್ರಿಮಿಗಳು ಹ್ಮ್ ಅವದಾವ. ಆ ಜನ್ಮಗಳು ಹ್ಮ್ ಅವೆಲ್ಲ ನಮಗೆ ಯಾಕೆ ಬರ್ತಾವ ಅಂದ್ರೆ ನಾವು ಮಾಡಿದ ಒಂದು ಪಾಪಗಳಿಂದ ನಮಗೆ ಹ್ಮ್ ಅಂತ ಜನ್ಮಗಳು ಬರ್ತಾ ಇದ್ದಾವೆ ಅಂತ. ಅದಕ್ಕೆ ಇಲ್ಲಿ ದೇವ ಮನುಷ್ಯಾದಿ ವೈಷಮ್ಯ, ಹ್ಮ್ ಇಲ್ಲಿ ದೇವತೆಗಳಾಗ್ಲಿ, ಮನುಷ್ಯರಾಗ್ಲಿ, ರಾಕ್ಷಸರಾಗ್ಲಿ, ಹ್ಮ್ ಕ್ರಿಮಿಕೀಟ ಜನ್ಮಗಳಾಗ್ಲಿ, ಹ್ಮ್ ಇದು ಈ ತಾರತಮ್ಯ ಅನ್ನುವಂಥದ್ದು ಹ್ಮ್ ಇದು ಯಾಕೆ ಬಂತು ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳು ಅಂತ. ಹ್ಮ್ ಜೀವಿಗಳು ಮಾಡಿರ್ತಕ್ಕಂಥ ಒಂದು ಏನೈತಲ್ಲ ಅವ್ರ ಧರ್ಮ ಅಧರ್ಮಗಳು ಅದಾವಲ್ಲ, ಹ್ಮ್ ಅವರು ಮಾಡಿರ್ತಕ್ಕಂಥ ಧರ್ಮ ಅಧರ್ಮ ತಕ್ಕಂಗ ಅವ್ರಿಗೆ ಜನ್ಮಗಳು ಬರ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ಅವರ ಸೃಷ್ಟಿ, ದೇವ ಮನುಷ್ಯಾದಿಗಳ ಸೃಷ್ಟಿ ಒಳಗ ಹ್ಮ್ ಯಾವ ಪರಮಾತ್ಮಂದ ಏನ ಈಶ್ವರಂದ ಏನ ಅದ ಅಂತಂದ್ರೆ ಹ್ಮ್ ಇಲ್ಲಿ ಸಾಧಾರಣವಾಗಿರ್ತಕ್ಕಂಥ ಕಾರಣ ಆಗ್ತಾನಂತ ಈಶ್ವರ ಹ್ಮ್ ಅವಳ ಸೃಷ್ಟಿಯೊಳಗ. ಹ್ಮ್ ದೇವ ಮನುಷ್ಯಾದಿ ವೈಷಮ್ಯೇತು ತತ್ತಜ್ಜೀವಗತಾನ್ನೇವ ಅಸಾಧಾರಣ ಕರ್ಮಾಣಿ ಕಾರಣಾನಿ ಭವಂತಿ. ಹ್ಮ್ ನೋಡ, ಆಯಾ ಜೀವಗಳಲ್ಲಿರ್ತಕ್ಕಂಥ ಒಂದು ಅಸಾಧಾರಣ ಕರ್ಮ ಅನ್ನುವಂಥದ್ದೇನದು. ಹ್ಮ್ ಯಾಕ ಪ್ರತಿಯೊಂದು ಜೀವಿಗಳು ಒಂದು ಪುಣ್ಯಾರ ಮಾಡಿರ್ತಾರ, ಪಾಪಾರ ಮಾಡಿರ್ತಾರ. ಹ್ಮ್ ಪುಣ್ಯ ಪಾಪಗಳ ಮಿಶ್ರಣದಿಂದ ಮನುಷ್ಯ ಜನ್ಮ ಬರ್ತೈತಂತ. ಹೌದು ಇಲ್ಲಿ ಪುಣ್ಯನೂ ಬೇಕು, ಪಾಪನೂ ಬೇಕು. ಎರಡು ಇದ್ರೇ ಮನುಷ್ಯ ಹುಟ್ಟಿ ಬರ್ತಾನ. ಹ್ಮ್ ಬಹಳ ಪಾಪ ಮಾಡಿದಂದ್ರೆ ಕ್ರಿಮಿ ಕೀಟಾದಿ ಜನ್ಮಗಳು, ಗಿಡ ಮರಗಳಾಗಿ ಹುಟ್ಟಿ ಬರ್ತಾ ಇದ್ದಾನ. ಹ್ಮ್ ಅತಿ ಪುಣ್ಯ ಮಾಡಿದ್ದ ಅಂದ್ರೆ ದೇವತಾ ಜನ್ಮ ಬರ್ತದ. ಹ್ಮ್ ಪುಣ್ಯ ಪಾಪಗಳ ಮಿಶ್ರಣದಿಂದ ಇದು ಮನುಷ್ಯ ಜನ್ಮ ಬರ್ತದ. ಹ್ಮ್ ಅದರಲ್ಲಿಯೂ ಕೂಡ 80%, 90% ಯಾರು ಪುಣ್ಯ ಮಾಡಿರ್ತಾರಲ್ಲ ಹ್ಮ್ ಅವ್ರು ದೊಡ್ಡ ಮಹಾರಾಜರಾಗಿ ಹುಟ್ಟಿ ಬರ್ತಾರಂತವ್ರು, ಹೌದು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಹುಡ್ತಾರಂತವ್ರು. ಹ್ಮ್ ಮತ್ತ ಯಾರು 50% ಪಾಪ 50% ಪುಣ್ಯ ಇತ್ತು ಅಂತಂದ್ರೆ ಅವ್ರು ಮಧ್ಯಮ ವರ್ಗದವ್ರು ಅಂತವ್ರು. ಹೌದು ಅತೀ ಶ್ರೀಮಂತರು ಅದಾರ, ಹ್ಮ್ ಮತ್ತ ಅತೀ ಬಡವರು ಅದಾರ. ಹ್ಮ್ ಹೊಲ ಇಲ್ದವ್ರು, ಮನಿ ಇಲ್ದವ್ರು ಎಷ್ಟೋ ಮಂದಿ ಅದಾರಲ್ರಿ ಇವಾಗ. ಹೌದು ಎಷ್ಟು ಭಿಕ್ಷುಕರನ್ನ ನೋಡ್ತೀವಲ್ರಿ ನಾವ್ ಇವಾಗ. ಅವ್ರಿಗೇನು ಹೊಲ ಮನಿ ಏನ್ ಇರಂಗಿಲ್ಲ, ಭಿಕ್ಷಾ ಮಾಡಿ ಉಣ್ಬೇಕಲ್ರಿ. ಹ್ಮ್ ಮತ್ತ ಅದು ಯಾಕಂಬ ಅದತ್ತ ದಾನೇನ ಭವೇದ್ ದರಿದ್ರ ಅಂತ. ಅವ್ರ ಹಿಂದಿನ ಜನ್ಮದಲ್ಲಿ ದಾನ ಮಾಡಿಲ್ಲ, ಪುಣ್ಯ ಗಳಿಸ್ಕೊಂಡು ಬಂದಿಲ್ಲ. ಹಿಂಗಾಗಿ ಅವರಿಗೆ ಈ ಜನ್ಮದಲ್ಲಿ ಏನಾಗೈತಿ, ಇದು ಅವರು ಅಂತ ಬಡತನದೊಳಗೆ ಹುಟ್ಟ್ಯಾರ ಅಂತ. ಅದಕ್ಕೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ನಮಗೆ ರೋಗವಾಗಿ ಕಾಡ್ತದಂತ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ದಾರಿದ್ರ್ಯ ರೂಪೇಣ ಪೀಡ್ಯತೆ. ಪೂರ್ವ ಜನ್ಮ ಕೃತಂ ಪಾಪಂ ದಾರಿದ್ರ್ಯ ರೂಪೇಣ ಪೀಡ್ಯತೆ. ಅಂದ್ರೆ ಆ ಪಾಪ ನಮಗೆ ಬಡತನಾಗಿ ಕಾಡ್ತದಂತ. ಹಿಂಗ ಇಲ್ಲಿ ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಶು ಪಕ್ಷಿಗಳು ಈ ವೈಷಮ್ಯ ಅನ್ನುವಂತ ಅದು ಯಾಕೆ ಪ್ರವಾತಿಂಗ್ ಸೃಷ್ಟಿ ಮಾಡಿದ ಅಂತಂದ್ರೆ, ಆ ಜೀವರು ಜೀವಗತಾನ್ನೇವ ಅಸಾಧಾರಣ ಕರ್ಮಾಣಿ ಕಾರಣಾನಿ ಭವಂತಿ. ಆ ಜೀವರಾಶಿಗಳು ಮಾಡಿರ್ತಕ್ಕಂಥ ಯಾವ ಅಸಾಧಾರಣ ಕರ್ಮಗಳಂತೇನದಾವು ಅವೇ ಇಲ್ಲಿ ಕಾರಣಗಳಾಗ್ತಾ ಇದ್ದಾವೆ ಅಂತ. ಈ ದೇವ ಮನುಷ್ಯಾದಿಗಳಲ್ಲಿ ವೈಷಮ್ಯ, ಒಂದು ತಾರತಮ್ಯ ಅಂದ್ರೆ ಗೊತ್ತಕ್ಕದಲ್ರಿ. ಒಬ್ಬ ಹೆಚ್ಚು, ಒಬ್ಬ ಕಡಿಮೆ, ಹಿಂಗ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಇದು ತಾರತಮ್ಯ ಹೋದಿಲ್ರಿ ಇದು. ಈ ಭೇದ ಯಾಕೆ, ಇದಕ್ಕೆ ಯಾಕೆ ಈಶ್ವರ ಹಿಂಗ್ಯಾಕೆ ಮಾಡಿದ ಅಂತ ನಾವ್ ಅಂತೇವಿ. ಏನಪ್ಪಾ ದೇವ್ರ ಅವ್ರಿಗೆ ಎಷ್ಟು ಸಂಪತ್ತು ಕೊಟ್ಟಾನ, ನಮ್ಮ ನೋಡಿದ್ರೆ ಇಷ್ಟು ಬಡತನ ಕೊಟ್ಟಾನಂತ ನಾವು ದೇವ್ರಿಗೆ ಬೈತೇವಿಲ್ರಿ. ಈಗ ಯಾಕ ಅವ್ರು ಪುಣ್ಯ ಮಾಡ್ಕೊಂಡಾರ, ಅವ್ರಿಗೆ ಕೊಟ್ಟಾನ ದೇವ್ರು. ನಾವ್ ಆ ಪುಣ್ಯ ಮಾಡಿಲ್ಲ, ನಮಗ ಆ ಶ್ರೀಮಂತಿಕೆ ಇಲ್ಲ. ಯಾರು ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಆಗ್ಲಿ, ಹಿಂದಿನ ಜನ್ಮದಲ್ಲಿ ಆಗ್ಲಿ, ಯಾರು ಅತಿ ಹೆಚ್ಚಿನ ಪುಣ್ಯ ಮಾಡಿರ್ತಾರ ಅವರಿಗೆ ಈ ಜನ್ಮದಲ್ಲಿ ಸಾಕಷ್ಟು ಅವ್ರು ಬಯಸಿದ ಭೋಗಗಳೆಲ್ಲ ಅವ್ರಿಗೆ ಪ್ರಾಪ್ತಿ ಆಗ್ತಾವ. ಈಗ ಒಬ್ಬ ಬಡವ ಅವನು ಅಂತಿರ್ತಾನ, ಏನಪ್ಪ ನಾನು ದೊಡ್ಡ ಶ್ರೀಮಂತನಾಗ್ಬೇಕು, ನಾನು ಮನೆ ಕಟ್ಟಬೇಕು, ಹೊಲ ತಗೋಬೇಕು, ಏನೆಲ್ಲ ಮಾಡ್ಬೇಕಂತ ಅವನು ಪ್ರಯತ್ನ ಮಾಡ್ತಿರ್ತಾನ. ಯಾಕಂದ್ರೆ ದೊರಕಂಗೆ ಇಲ್ಲ. ಯಾಕಂದ್ರೆ ಅದು ಪುಣ್ಯ ಇಲ್ಲಲ್ರಿ ಅವನು. ಹಿಂದ ಮಾಡಿದ ಪುಣ್ಯ ಇತ್ತಂದ್ರೆ ಅವನಿಗೆಲ್ಲಾ ದೊರಕತಿತ್ತದು. ಅದಕ್ಕೆ ಇಲ್ಲಿ ಆ ಜೀವರುಗಳು ಅಲ್ಲಿರ್ತಕ್ಕಂಥ ಒಂದು ಕರ್ಮಗಳೇನದಾವು ಅಂತಂದ್ರೆ ಅವು ಅಸಾಧಾರಣ ಕಾರಣಗಳಾಗ್ತಾ ಇದ್ದಾವೆ ಅಂತ. ಏವಂ ಈಶ್ವರ ಸಾಪೇಕ್ಷತ್ವಾತ್, ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಅಪೇಕ್ಷೆ ಉಳ್ಳವನಾಗಿರುವುದರಿಂದ
ಹ್ಮ್ ಅಂದ್ರೆ ಜೀವಿಗಳ ಧರ್ಮ ಅಧರ್ಮ ಅಥವಾ ಪುಣ್ಯ ಪಾಪ ಹ್ಮ್ ಅದರ ಅಪೇಕ್ಷೆಯನ್ನ ಇಟ್ಟುಕೊಂಡೇ ಅವನು ಏನ್ ಮಾಡಿದ್ದಾನೆ, ಹ್ಮ್ ಈ ದೇವತೆಗಳನ್ನ, ಮನುಷ್ಯರನ್ನ, ಕ್ರಿಮಿಕೀಟಾದಿ ಜೀವಿಗಳನ್ನ, ಇವೆಲ್ಲ ಹ್ಮ್ ಅದಕ್ಕೆ ಸೃಷ್ಟ್ವಾ ಪುರಾಣಿ ವಿವಿಧಾನಿ ವಿಜಯಾತ್ಮ ಶಕ್ತ್ಯ ಹ್ಮ್ ವೃಕ್ಷಾನ್ ಸರಿಸೃಪ ಮೃಗಾನ್ ಖಗದಂಶ ಮತ್ಸಾನ್ ಹ್ಮ್ ತೈಸ್ತೈರ್ ಅಥುಷ್ಟ ಹೃದಯ ಪುರುಷಂ ವಿಧಾಯ ಹ್ಮ್ ಬ್ರಹ್ಮಾವಲೋಕನದಿಯಂ ಮುದಮಾಪದೇವಃ ಅಂತೇಳಿ ಹ್ಮ್ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹ್ಮ್ ಉಪದೇಶ ಮಾಡ್ತಾರ. ಹೌದು. ಮೊದಲ ಭಗವಂತ ತನ್ನ ಮಾಯಾಶಕ್ತಿಯಿಂದ ಏನ್ ಮಾಡ್ತಾನ, ಹ್ಮ್ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನಂತ ಒಂದು ಹ್ಮ್ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದ. ಹ್ಮ್ ಮಹತ್ತತ್ವ, ಈ ಪಂಚಭೂತ ಪಂಚ ತನ್ಮಾತ್ರೆಗಳು, ಹ್ಮ್ ಪಂಚಭೂತಗಳು, ಈ ಭೌತಿಕವಾಗಿರ್ತಕ್ಕಂಥ ಎಲ್ಲಾ ಪ್ರಪಂಚ, ಹ್ಮ್ ಅದಕ್ಕೆ ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ್ಯ ಹ್ಮ್ ವೃಕ್ಷಾನ್ ಸರಿಸೃಪ ಮೃಗಾನ್ ಖಗದಂಶ ಮತ್ಸ್ಯಾನ್. ಹ್ಮ್ ವೃಕ್ಷಾನ್ ಅಂದ್ರೆ ಅನೇಕ ಮರಳನ್ನ ಸೃಷ್ಟಿ ಮಾಡಿದಂತೆ ಈ ಭೂಮಿ ಮೇಲೆ. ಹೌದು ಹೌದು. ಆಮೇಲೆ ಸರಿಸೃಪ ಅಂದ್ರೆ ಈ ಸರ್ಪಗಳನ್ನು ಸೃಷ್ಟಿ ಮಾಡಿದಂತೆ. ಹ್ಮ್ ಕರೆಕ್ಟ್. ಮೃಗಗಳು ಅಂದ್ರೆ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದಂತೆ. ಹ್ಮ್ ಖಗ ಅಂದ್ರೆ ಪಕ್ಷಿಗಳನ್ನ ಸೃಷ್ಟಿ ಮಾಡಿದಂತ್ರಿ. ಹ್ಮ್ ದಂಶ ಅಂತಂದ್ರೆ ಈ ಕ್ರಿಮಿಕೀಟಗಳದಾವಲ್ರಿ, ಹೌದು. ಅವುಗಳನ್ನ ಸೃಷ್ಟಿ ಮಾಡಿದಂತ್ರಿ. ಹ್ಮ್ ಮತ್ಸ್ಯ ಅಂದ್ರೆ ಮೀನುಗಳನ್ನ ಸೃಷ್ಟಿ ಮಾಡಿದಂತ್ರಿ. ಹ್ಮ್ ನೋಡಿ ಇವೆಲ್ಲ ಸೃಷ್ಟಿ ಮಾಡಿದಂತ ಪರಮಾತ್ಮ. ಹೌದು. ಸ್ಥೈಸ್ಥೈರ್ ಅತುಷ್ಟ ಹೃದಯ. ಹ್ಮ್ ಇಷ್ಟೆಲ್ಲಾ ಸೃಷ್ಟಿ ಮಾಡಿದ್ರು ಅವನಿಗೆ ಸಂತೋಷನೇ ಆಗ್ಲಿಲ್ಲಂತ. ಹ್ಮ್ ಇಷ್ಟೆಲ್ಲಾ ಜೀವರಾಶಿ ಸೃಷ್ಟಿ ಮಾಡಿದ, ಹ್ಮ್ ಅವನಿಗೆ ಇನ್ನೂ ಯಾಕೋ ನನ್ನ ಸೃಷ್ಟಿಯೊಳಗ ಹ್ಮ್ ಪೂರ್ಣತೆ ಇಲ್ಲ, ಪೂರ್ಣತೆ ಆಗಿಲ್ಲ ಅಂಥೇಳಿ ಹ್ಮ್ ಅಸಂತುಷ್ಟನಾಗಿ ಯಾವಾಗ ಬ್ರಹ್ಮವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳತಕ್ಕಂತ ಬುದ್ಧಿಯುಳ್ಳ ಹ್ಮ್ ಮಾನವನನ್ನ ಸೃಷ್ಟಿ ಮಾಡಿದನೋ ಹ್ಮ್ ಅವಾಗ ಅವನಿಗೆ ಬಹಳ ಸಂತೋಷ ಆಯ್ತಂತ ಅವನು. ಹೌದು ಹೌದು. ಯಾಕಂದ್ರೆ ಯಾವ ಜೀವಿಗಳು ಭಗವಂತನ ಸಾಕ್ಷಾತ್ಕರಿಸಿಕೊಳ್ಳಲಾರವು, ಹ್ಮ್ ಈ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಗಿಡಮರಗಳಾಗಲಿ, ಇವೇನದಾವಲ್ಲ ಇವೆಲ್ಲ, ಹೌದು. ಇವು ಭಗವಂತನನ್ನ ಭಗವಂತ ನಮಗೆ ಸೃಷ್ಟಿ ಮಾಡ್ಯಾನಪ್ಪ, ನಮಗೆ ದೊಡ್ಡ ಉಪಕಾರ ಮಾಡ್ಯಾನ ಅಂತೇಳಿ ಅವಳಿಗೆ ಏನಾದ್ರೂ ಜ್ಞಾನ ಐತೇನ್ರಿ ಅವಾಗ? ಇಲ್ಲ. ಹ್ಮ್ ಇಲ್ಲ. ಮನುಷ್ಯ ಮಾತ್ರ ಹ್ಮ್ ಆ ಭಗವಂತನ ಅರಿತುಕೊಳ್ತಾನ, ಅವನು ಹ್ಮ್ ಭಗವಂತನ ಜ್ಞಾನ ಮಾಡ್ಕೊಳ್ತಾನ. ಹ್ಮ್ ನಮ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಅಂತ ಹೇಳಿ ಹ್ಮ್ ಅವನ ಕುರಿತು ಉಪಾಸನೆ ಮಾಡ್ತಾನೆ, ಜಪತಪ ಏನೆಲ್ಲ ಮಾಡ್ತಾ ಇದ್ದಾನ. ಹ್ಮ್ ಹೀಗಾಗಿ ಅಂಥ ಬುದ್ಧಿ ಉಳ್ಳಂತ ಮನುಷ್ಯನನ್ನ ಹ್ಮ್ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಬಹಳ ಸಂತೋಷ ಆಯ್ತು ಅಂತೇಳಿ ಹ್ಮ್ ಹೀಗೆ ಅಲ್ಲಿ ಒಂದು ಭಾಗವತಲ್ಲಿ ಹೇಳ್ಕೊಂಡು ಬಂದಾರ ಇವಾಗ. ಹ್ಮ್ ಅದಕ್ಕೆ ನ ವೈಷಮ್ಯ ನಿರ್ಗುಣ್ಯಾಭ್ಯಾಂ ದುಷ್ಯತಿ. ಹ್ಮ್ ಇಲ್ಲಿ ಭಗವಂತನಿಗೆ, ಈಶ್ವರನಿಗೆ ಹ್ಮ್ ವೈಷಮ್ಯ ನಿರ್ಗುಣ್ಯ ಅಂತಂದ್ರೆ ಏನು? ರಾಗದ್ವೇಷಗಳು ಅಂತ. ಹ್ಮ್ ಈ ರಾಗದ್ವೇಷಗಳು ಹ್ಮ್ ಅವನಿಗೆ ಬರ್ತಾವೇನು ಅಂತಂದ್ರ ಇಲ್ಲ. ಇಲ್ಲ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ ಅಪೇಕ್ಷೆ ಇಟ್ಕೊಂಡಾನಂತ ಅವನು. ಹ್ಮ್ ಅಪೇಕ್ಷೆ ಇಟ್ಕೊಂಡು ಸೃಷ್ಟಿ ಮಾಡಿರುವುದರಿಂದ ಹ್ಮ್ ಅವನಲ್ಲಿ ವೈಷಮ್ಯ ಅಂದ್ರೆ ರಾಗ ಆಗಲಿ, ನೈರ್ಗುಣ್ಯ ಅಂದ್ರೆ ದ್ವೇಷ ಆಗಲಿ, ಅವನಲ್ಲಿ ಈ ದೋಷ ಅನ್ನುವಂಥದ್ದು ಉಂಟಾಗುವುದಿಲ್ಲ ಅಂತ ಹ್ಮ್ ಇಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಕಥಂ ಪುನರವಗಮ್ಯತೆ ಸಾಪೇಕ್ಷ ಈಶ್ವರ ನೀಚ ಮಧ್ಯಮ ಉತ್ತಮ ಸಂಸಾರಂ ನಿರ್ಮಿಮೇತೆ ಇತಿ. ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಒಂದು ಆಕ್ಷೇಪ ಮಾಡ್ತಾ ಇದ್ದಾನ. ಹ್ಮ್ ಕಥಂ ಪುನರವಗಮ್ಯತೆ, ಹ್ಮ್ ನಿಮಗೆ ಇದು ಹೆಂಗ್ ಗುರ್ತಾಗ್ತದಂತ. ಹ್ಮ್ ಸಾಪೇಕ್ಷ ಈಶ್ವರ, ಹ್ಮ್ ಈಶ್ವರನು ಜೀವಿಗಳ ಒಂದು ಕರ್ಮವನ್ನ ಅಪೇಕ್ಷೆ ಇಟ್ಟುಕೊಂಡು, ಹ್ಮ್ ಯಾಕಂದ್ರೆ ನೀಚ ಮಧ್ಯಮ ಉತ್ತಮ, ಹ್ಮ್ ಈ ಸಂಸಾರದೊಳಗ ಒಂದು